ಕನ್ನಡಿನ ಸಮಸ್ತ ವೀಕ್ಷಕರಿಗೂ ಹಾಗೂ ಕನ್ನಡಿನ ಸಮಸ್ತ ಭಾವಕರಿಗೆ ಕಾಮಧೇನುಲ್ಲ ಕಡೆ ನಮಸ್ತೆ. ಆತ್ಮೀಯ ಸ್ನೇಹಿತರೆ, ನಾವು ಇಂದಿನ ಸಂಚಿಕೆಯಲ್ಲಿ ಅಥವಾ ಇಂದಿನ ತರಗತಿಯಲ್ಲಿ ಏನು ಕಾನ್ಸ್ಟಿಟ್ಯೂಷನ್ಸ್ ಲಾ 1 ಅಥವಾ ಸಂವಿಧಾನಿಕ ಕಾನೂನು ಭಾಗ 1ಕ್ಕೆ ಸಂಬಂಧಪಟ್ಟಂತೆ ಯೂನಿಟ್ 4ಅಲ್ಲಿ ನಾವು ಅಭ್ಯಾಸವನ್ನು ಮಾಡ್ತಾ ಇದ್ವಿ. ಇಂದಿನ ತರಗತಿಯಲ್ಲಿ ಮುಂದುವರೆದ ಭಾಗವನ್ನು ನೋಡ್ಕೊಂಡು ಬರೋಣ. ಆತ್ಮೀಯ ಸ್ನೇಹಿತರೆ, ಗಮನಿಸಿ, ನಾನು ಕೊಟ್ಟಿರುವಂತಹ ಸ್ಲೈಡ್ಗಳೆಲ್ಲ ನಿಮಗೆ ಕ್ಲಿಯರಾಗಿ ಕಾಣಿಸ್ತಿದೆ ಅಂತ ನಾನು ಭಾವಿಸ್ತೇನೆ. ಆರ್ಟಿಕಲ್ 22 ತುಂಬ ಇಂಪಾರ್ಟೆಂಟು. ನಿಮಗೆ 20 ಇಲ್ಲ 22 ಮೇಲೆ ಒಂದು ಕ್ವಶನ್ಸ್ ಕಂಪಲ್ಸರಿ ಕೇಳ್ತಾ ಇರ್ತಾನೆ. ಯಾವುದೇ ಕ್ವಶನ್ಸ್ ಪೇಪರನ್ನು ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರನ್ನು ತೆಗೆದು ಒಂದು ಸರಿ ನೋಡಿದ್ದೇ ಆಗಿದ್ದಲ್ಲಿ ಗೊತ್ತಾಗ್ತದೆ. ಆತ್ಮೀಯ ಸ್ನೇಹಿತರೆ, ಏನು ಆರ್ಟಿಕಲ್ 22 ಅಡಿಯಲ್ಲಿ ಅನಿಯಂತ್ರಿತ ಅಥವಾ ನಿರಂಕುಶ ದಸ್ತಗಿರಿ ಮತ್ತು ಬಂಧನದಿಂದ ದೊರೆಯುವಂತಹ ಸಂವಿಧಾನಾತ್ಮಕ ರಕ್ಷಣೆ ಏನು ಹೇಳ್ತಿದೆ ನಮಗೆ ಅನುಚ್ಛೇದ 22 ಅಂದರೆ ದಸ್ತಗಿರಿ ಮತ್ತು ಬಂಧನದಿಂದ ದೊರೆಯುವಂತಹ ಸಂವಿಧಾನಾತ್ಮಕ ರಕ್ಷಣೆಯನ್ನು ಒದಗಿಸಲಾಗಿದೆ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಆತ್ಮೀಯ ಸ್ನೇಹಿತರೆ, ನೋಡ್ತಿರುವಂತಹ ವಿಡಿಯೋವನ್ನು ವೀಕ್ಷಕರಿಗೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ. ನೀವು ನಿಮ್ಮ ರೈಟ್ಸ್ಗಳನ್ನು ತಿಳ್ಕೊಬೇಕಾಗ್ತದೆ. ನೋಡಿ, ಡಿಸ್ಕಸ್ ದ ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್ಸ್ ಅವೈಲೇಬಲ್ ಅಗೇನೆಸ್ಟ್ ಆರ್ಬಿಟ್ರರಿ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ಸ್ ಅಂಡರ್ ಆರ್ಟಿಕಲ್ 22 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್. ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ ಕ್ವಶನ್ಸನ್ನು. ಡಿಸ್ಕಸ್ ದ ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್ಸ್ ಅವೈಲೇಬಲ್ ಅಗೇನೆಸ್ಟ್ ಆರ್ಬಿಟ್ರರಿ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ಸ್ ಅಂಡರ್ ಆರ್ಟಿಕಲ್ 22 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್. ಏನು ಭಾರತ ಸಂವಿಧಾನದ ಅನುಚ್ಛೇದ 22ರ ಅಡಿಯಲ್ಲಿ ಅನಿಯಂತ್ರಿತ ಅಥವಾ ನಿರಂಕುಶ ದಸ್ತಗಿರಿ ಮತ್ತು ಬಂಧನದಿಂದ ದೊರೆಯುವಂತಹ ಸಂವಿಧಾನಾತ್ಮಕ ರಕ್ಷಣೆ ಕುರಿತು ಚರ್ಚಿಸಿ ಅಂತ ಹೇಳ್ಬಿಟ್ಟು ತುಂಬ ಸರಿ ಕೇಳಿರುವಂಥ ಒಂದು ಕಾನ್ಸೆಪ್ಟು. ಆತ್ಮೀಯ ಸ್ನೇಹಿತರೆ, ನೋಡಿ, ಪೀಠಿಕೆ ಅನುಚ್ಛೇದ 22ರಲ್ಲಿ ಒಟ್ಟು 7 ಉಪಬಂಧಗಳಿದ್ದು ಅವುಗಳನ್ನು 2 ಭಾಗಗಳಾಗಿ ವಿಂಗಡಿಸಬಹುದು. ಉಪಬಂಧ 1, 2, 3 ಇವುಗಳು ಸಾಮಾನ್ಯ ಕಾನೂನಿನ ಅಡಿಯಲ್ಲಿ ಬಂಧನದ ವಿರುದ್ಧ ರಕ್ಷಣೆಗೆ ಸಂಬಂಧಿಸಿದೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಪೀಠಿಕೆಯಲ್ಲಿ ಇಷ್ಟನ್ನೇ ಬರಿಬೇಕು. ನೀವು ಏನನ್ನ ಬರಿಬೇಕು? ಪೆನ್ ಯಾಕೆ ವರ್ಕ್ ಆಗ್ತಿಲ್ಲ? ಇರಲಿ. ನೋಡಿ, ಏನು ಅನುಚ್ಛೇದ 22ರಲ್ಲಿ ಒಟ್ಟು 7 ಉಪಬಂಧಗಳಿದ್ದು ಅವುಗಳನ್ನು ನಾವು 2 ಭಾಗಗಳನ್ನಾಗಿ ವಿಂಗಡಿಸಬಹುದು. ನೋಡಿ, ಉಪಬಂಧ 1, 2, 3 ಏನು ಅನುಚ್ಛೇದ 22ರ ಉಪಬಂಧ 1, 2, 3 ಇವುಗಳನ್ನು ಸಾಮಾನ್ಯ ಕಾನೂನಿನ ಅಡಿಯಲ್ಲಿ ಬಂಧನದ ವಿರುದ್ಧ ರಕ್ಷಣೆಗೆ ಸಂಬಂಧಿಸಿದೆ. ಅದರಂತೆ ಉಪಬಂಧ 4, 5, 6 ಮತ್ತು 7 ಇವುಗಳು ನಿವಾರಕ ಬಂಧನ ಪ್ರಿವೆಂಟಿವ್ ಡಿಟೆನ್ಷನ್ಗೆ ಸಂಬಂಧಿಸಿದಂತಹ ರಕ್ಷಣೆಗೆ ಸಂಬಂಧಿಸಿವೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಇಷ್ಟನ್ನು ಪೀಠಿಕೆಯಲ್ಲಿ ಬರೀತೀರಾ ಆತ್ಮೀಯ ಸೋದರರೇ. ಮುಂದುವರೆದು ಗಮನಿಸಿ. ಸಾಮಾನ್ಯ ಕಾನೂನಿನ ಅಡಿಯಲ್ಲಿ ಬಂಧಿಸಲಾದಂತಹ ವ್ಯಕ್ತಿಗಳ ಹಕ್ಕುಗಳು. ಏನಿದೆ? ಸಾಮಾನ್ಯ ಕಾನೂನಿನ ಅಡಿಯಲ್ಲಿ ಬಂಧಿಸಲಾದ ವ್ಯಕ್ತಿಗಳ ಹಕ್ಕುಗಳನ್ನು ನೋಡ್ತಾ ಇದ್ದೀವಿ. ಉಪಬಂಧ 1 ಹಾಗೂ 2 ಒಟ್ಟಾರೆಯಾಗಿ ಸಾಮಾನ್ಯ ಕಾನೂನಿನ ಅಡಿಯಲ್ಲಿ ಬಂಧನಕ್ಕೊಳಗಾದಂತಹ ವ್ಯಕ್ತಿಗೆ ಈ ಕೆಳಗಿನ ಹಕ್ಕುಗಳನ್ನು ನೀಡ್ತದೆ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಎಲ್ಲರೂ ಕೂಡ ತಿಳ್ಕೊಬೇಕಾಗಿರುವಂತಹ ವಿಷಯಗಳು ಇವು ಇಂದಿನ ತರಗತಿ. ನೋಡಿ, ಯಾವ ವಿಷಯಗಳನ್ನು ನೀವು ಕೇಳ್ಬೋದು? ಆದಷ್ಟು ಬೇಗನೆ ಬಂಧನದ ಕಾರಣವನ್ನು ತಿಳಿದುಕೊಳ್ಳುವ ಹಕ್ಕು. ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ ಅಥವಾ ದಸ್ತಗಿರಿ ಮಾಡ್ತಾ ಸಂದರ್ಭದಲ್ಲಿ ಆ ಪೊಲೀಸ್ ಅಧಿಕಾರಿಯನ್ನು ನೀವು ಕೇಳ್ಬೋದು. ಆತ್ಮೀಯ ಸ್ನೇಹಿತರೆ, ಆದಷ್ಟು ಬೇಗನೆ ಬಂಧನದ ಕಾರಣವನ್ನು ತಿಳಿದುಕೊಳ್ಳುವ ಹಕ್ಕು. ನಮಗೆ ಯಾವ ಆಧಾರದ ಮೇಲೆ ಅಥವಾ ಯಾವ ಕಾರಣಗಳಿಗೋಸ್ಕರ ನೀವು ನನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀರಾ ಅಥವಾ ದಸ್ತಗಿರಿ ಮಾಡ್ತಾ ಇದ್ದೀರಾ ಅಥವಾ ಬಂಧನವನ್ನು ಮಾಡ್ತೀರಾ ಅಂತ ಹೇಳ್ಬಿಟ್ಟು ತಿಳಿದುಕೊಳ್ಳುವಂಥ ಹಕ್ಕನ್ನು ಮೊದಲನೇದಾಗಿ ನೋಡ್ಬೋದು. ಎರಡನೇದಾಗಿ, ತಾನು ಇಚ್ಛಿಸಿದ ನ್ಯಾಯವಾದಿಯನ್ನು ಸಂಪರ್ಕಿಸುವ ಹಾಗೂ ನ್ಯಾಯವಾದಿ ಮೂಲಕ ಪ್ರತಿನಿಧಿಸುವ ಹಕ್ಕು. ಅಲ್ಲಿ ಸರಿಪಡಿಸ್ಕೊಳ್ಳಿ, ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಅಲ್ಲಿ ಸಂದರ್ಶಿಸುವ ಅಂತಿದೆ ಆತ್ಮೀಯ ಸ್ನೇಹಿತರೆ, ಅಲ್ಲಿ ಸಂಪರ್ಕಿಸುವ ಅಂತ ಮಾಡ್ಕೊಳ್ಳಿ. ಎರಡನೇ ಪಾಯಿಂಟನ್ನು ನೋಡಿ, ತಾನು ಇಚ್ಛಿಸಿದಂತಹ ನ್ಯಾಯವಾದಿಯನ್ನು ಅಥವಾ ವಕೀಲರನ್ನು ಭೇಟಿಯಾಗುವುದಿರ್ಬೋದು ಅಥವಾ ಅವರ ಸಂಪರ್ಕವನ್ನು ಮಾಡುವುದಿರ್ಬೋದು ಹಾಗೂ ನ್ಯಾಯವಾದಿಯ ಮೂಲಕ ಪ್ರತಿನಿಧಿಸುವ ಹಕ್ಕನ್ನು ನೀವು ಹೊಂದಿರ್ತೀರ ಆತ್ಮೀಯ ಸ್ನೇಹಿತರೆ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ. ಅದೇ ರೀತಿಯಾಗಿ ಮೋಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು 24 ಗಂಟೆಯೊಳಗೆ ಮ್ಯಾಜಿಸ್ಟ್ರೇಟರ ಮುಂದೆ ಹಾಜರುಪಡಿಸಿಕೊಳ್ಳುವ ಹಕ್ಕು. ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ, ಅರೆಸ್ಟ್ ಮಾಡಿ ನಿಮ್ಮನ್ನ 2 ದಿನಗಟ್ಟಲೆ 3 ದಿನಗಟ್ಟಲೆ ಇಲ್ಬೇಕಲ್ಲಿ ಇರೋಕ್ಕೆ ಬರೋದಿಲ್ಲ.
ಏನೋ ಅರೆಸ್ಟ್ ಮಾಡಿರೋ ಟೈಮಿನಿಂದ 24 ಗಂಟೆ ಒಳಗೆ ಯಾವುದಾದ್ರೂ ಮ್ಯಾಜಿಸ್ಟ್ರೇಟರ ನ್ಯಾಯಾಲಯದ ಮುಂದೆ ಹತ್ತಿರವಿರುವಂತಹ ಮ್ಯಾಜಿಸ್ಟ್ರೇಟ್ ಅವರ ಮುಂದೆ ಹಾಜರುಪಡಿಸ್ಕೊಳ್ಬೇಕು. ಆತ್ಮೀಯ ಸ್ನೇಹಿತರೆ, ನಿಮ್ಮನ್ನ ಹಾಜರುಪಡಿಸಬೇಕಾಗ್ತದೆ. ಹೆಚ್ಚುವರಿ ಇನ್ವೆಸ್ಟಿಗೇಷನ್ ಏನಾದ್ರು ಇದ್ದರೆ ಅಂಥ ಸಂದರ್ಭದಲ್ಲಿ ನಿಮ್ಮನ್ನು ಪೊಲೀಸ್ ಕಸ್ಟಡಿ ಕೊಡ್ತಾರೆ, ಇಲ್ಲ ಅಂದರೆ ಜುಡಿಷಿಯಲಿ ಕಸ್ಟಡಿ ಕೊಡ್ತಾರೆ ಆತ್ಮೀಯ ಸ್ನೇಹಿತರೆ. ತದನಂತರ 24 ಗಂಟೆಗಿಂತ ಹೆಚ್ಚಿನ ವೇಳೆ ಮ್ಯಾಜಿಸ್ಟ್ರೇಟರ ಆದೇಶವಿಲ್ಲದೆ ಬಂಧನಕ್ಕೆ ಒಳಗಾಗದೇ ಇರುವ ಹಕ್ಕು. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿ ನಿಮ್ಮನ್ನು ಅರೆಸ್ಟ್ ಮಾಡಿದ್ದಾನೆ ಅಥವಾ ದಸ್ತಗಿರಿ ಮಾಡಿದ್ದಾನೆ ಅಥವಾ ಬಂಧನವನ್ನು ಮಾಡಿದ್ದಾನೆ ಅಂದರೆ 24 ಗಂಟೆಗಿಂತ ಹೆಚ್ಚಿನ ವೇಳೆ ಮ್ಯಾಜಿಸ್ಟ್ರೇಟರ ಆದೇಶವಿಲ್ಲದೆ ಬಂಧನಕ್ಕೆ ಒಳಗಾಗದೆ ಇರುವಂತಹ ಹಕ್ಕನ್ನು ಕೂಡ ನೀವು ಹೊಂದಿರ್ತೀರ. ನೀವು ಕೇಳ್ಬೋದು ಆತ್ಮೀಯ ಸ್ನೇಹಿತರೆ, ನಿಮ್ಮ ವಾಯ್ಸನ್ನು ನೀವು ರೇಸ್ ಮಾಡ್ಬೋದು, ಯಾಕೆ ನೀವು ನನ್ನನ್ನು ಮ್ಯಾಜಿಸ್ಟ್ರೇಟರ್ ಮುಂದೆ ಹಾಜರುಪಡಿಸಿಲ್ಲ ಅಂತ ಹೇಳ್ಬಿಟ್ಟು. ನೋಡಿ, ಬಂಧನದ ಕಾರಣಗಳನ್ನು ತಿಳಿದುಕೊಳ್ಳುವ ಅಂತ ಹಕ್ಕು, ಅದರಲ್ಲಿ ಒಂದೊಂದೇ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋಣ. ಫಸ್ಟ್ ಒನ್ನು ಬಂಧನದ ಕಾರಣಗಳನ್ನು ತಿಳಿದುಕೊಳ್ಳುವ ಹಕ್ಕು. ಏನು, ಬಂಧನಕ್ಕೆ ಒಳಗಾದ ವ್ಯಕ್ತಿ ಆದಷ್ಟು ಬೇಗನೆ ತನ್ನ ಬಂಧನದ ಕಾರಣಗಳನ್ನು ತಿಳಿದುಕೊಳ್ಳುವ ಹಕ್ಕು ಹೊಂದಿದ್ದಾನೆ. ಇದು ಬಂಧಿತ ವ್ಯಕ್ತಿಯ ರಕ್ಷಣೆಗೆ ಅವಶ್ಯವಾಗಿದೆ. ಬಂಧನಕ್ಕೊಳಗಾದ ವ್ಯಕ್ತಿಯನ್ನು ಮ್ಯಾಜಿಸ್ಟ್ರೇಟರ ಮುಂದೆ ಹಾಜರುಪಡಿಸಿದಾಗ ಅವನನ್ನು ಬಂಧಿಸಿದ 24 ಗಂಟೆಗಳೊಳಗೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗದೆ ಎಂಬ ವಿಷಯವನ್ನು ಮ್ಯಾಜಿಸ್ಟ್ರೇಟರು ಖಚಿತಪಡಿಸಿಕೊಳ್ಳಬೇಕು. ಏನು, ಬಂಧನದ ಕಾರಣಗಳನ್ನು ತಿಳಿದುಕೊಳ್ಳುವಂಥ ಹಕ್ಕನ್ನು ಹೊಂದಿರ್ತೀರ. ಅದರ ಜೊತೆಯಲ್ಲಿ ನಿಮ್ಮನ್ನು ವಿಚಾರಣೆ ಮಾಡುವಂಥ ಮ್ಯಾಜಿಸ್ಟ್ರೇಟ್ರವರು ಯಾವ ಸಮಯದಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡಲಾಗಿತ್ತು, ಅರೆಸ್ಟ್ ಮಾಡಿದ ನಂತರ ಎಷ್ಟು ಗಂಟೆಗಳ ಒಳಗೆ ನಮ್ಮಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ, ನನ್ನ ಮುಂದೆ ಹಾಜರುಪಡಿಸಿದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಳ್ಬೇಕಾಗ್ತದೆ ನ್ಯಾಯಾಧೀಶರು. ಆತ್ಮೀಯ ಸ್ನೇಹಿತರೆ, ಅದೇ ರೀತಿಯಾಗಿ ನ್ಯಾಯವಾದಿಯ ಮೂಲಕ ಪ್ರತಿನಿಧಿಸುವ ಹಕ್ಕು. ಯಾರ ಮುಖಾಂತರ? ಬಂಧಿತ ವ್ಯಕ್ತಿಗೆ ತಾನು ಇಚ್ಛಿಸುವಂತಹ ವಕೀಲರನ್ನ ಅಥವಾ ನ್ಯಾಯವಾದಿಯನ್ನ ಸಂಪರ್ಕಿಸುವ ಹಾಗೂ ನ್ಯಾಯವಾದಿಯ ಮೂಲಕ ಪ್ರತಿನಿಧಿಸುವ ಅವಕಾಶವನ್ನು ಕೊಡಬೇಕಾಗ್ತದೆ. ನೋಡಿ, ನೀವು ಯಾವುದೇ ಒಬ್ಬ ವ್ಯಕ್ತಿ ನಿಮಗೆ ಪೊಲೀಸ್ ಅಧಿಕಾರಿಗಳು ಕರೆ ಮಾಡೋದ್ರ ಮುಖಾಂತರ ಇರ್ಬೋದು, ಅಥವಾ ಬಂಧನವನ್ನು ಮಾಡ್ತೀವಿ, ನೀವು ಪೊಲೀಸ್ ಸ್ಟೇಷನ್ ಹತ್ರ ಬರಬೇಕು, ನಾವು ಅದು ಮಾಡಬೇಕು, ಇದನ್ನು ವಿಚಾರ ಮಾಡಬೇಕು ಅಂತ ಇರ್ತಾರೆ ನಮಗೆ. ಅಂಥ ಸಂದರ್ಭದಲ್ಲಿ ನೀವು ಮೌನ ವಹಿಸಿಬಿಟ್ಟು ತದನಂತರ ಇಂಥ ನಮ್ಮ ವಕೀಲರು ಬರ್ತಾರೆ, ನಮಗೆ ಅವ್ರು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಾಗ ಕಂಪಲ್ಸರಿಯಾಗಿ ಸಂವಿಧಾನದಲ್ಲೇ ಹೇಳಿದ್ದಾರೆ, ನಿಮಗೆ ಬಂಧಿತ ವ್ಯಕ್ತಿಗೆ ತಾನು ಇಚ್ಛಿಸಿದಂತಹ ನ್ಯಾಯವಾದಿಯನ್ನು ಸಂಪರ್ಕಿಸುವ ಹಾಗೂ ನ್ಯಾಯವಾದಿಯ ಮೂಲಕ ಪ್ರತಿನಿಧಿಸುವ ಅವಕಾಶವನ್ನು ಕೊಡಬೇಕಾಗ್ತದೆ. ಆತ್ಮೀಯ ಸ್ನೇಹಿತರೆ, ಮುಂದುವರೆದು ಗಮನಿಸಿ. ಮ್ಯಾಜಿಸ್ಟ್ರೇಟರ್ ಮುಂದೆ ಹಾಜರುಪಡಿಸುವುದು. ಬಂಧಿತ ವ್ಯಕ್ತಿಯನ್ನ ಬಂಧನದ 24 ಗಂಟೆಗಳೊಳಗಾಗಿ ಸಮೀಪದ ಹತ್ತಿರವಿರುವಂತಹ ಮ್ಯಾಜಿಸ್ಟ್ರೇಟರ ಮುಂದೆ ಹಾಜರುಪಡಿಸಬೇಕಾಗ್ತದೆ. ಅವನು ನ್ಯಾಯಾಂಗದ ಕಸ್ಟಡಿಯಲ್ಲಿ ಇದ್ದಾಗ ಮಾತ್ರ ನ್ಯಾಯಾಲಯದ ಆದೇಶದೊಂದಿಗೆ 24 ಗಂಟೆಗಿಂತ ಹೆಚ್ಚು ವೇಳೆ ಬಂಧನದಲ್ಲಿ ಇರಿಸಬಹುದಾಗಿದೆ. ಕ್ಲಿಯರ್ ಕಟ್ ಆಗಿ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒಬ್ಬ ವ್ಯಕ್ತಿಯನ್ನ ಒಬ್ಬ ಪೊಲೀಸ್ ಅಧಿಕಾರಿ ಬಂಧನವನ್ನು ಮಾಡ್ತಾ ಇದ್ದಾರೆ ಅಥವಾ ಅರೆಸ್ಟ್ ಮಾಡ್ತಾ ಇದ್ದಾರೆ ಅಥವಾ ದಸ್ತಗಿರಿ ಮಾಡ್ತಿದ್ದ ಸಂದರ್ಭದಲ್ಲಿ ಅಂತಹ ವ್ಯಕ್ತಿಯನ್ನ ದಸ್ತಗಿರಿ ಮಾಡಿದ ಸಮಯದಿಂದ 24 ಗಂಟೆ ಒಳಗಾಗಿ ಅತ್ಯಂತ ಸಮೀಪದ ಅಥವಾ ಅತ್ಯಂತ ಹತ್ತಿರವಿರುವ ಮ್ಯಾಜಿಸ್ಟ್ರೇಟರ ಮುಂದೆ ಹಾಜರುಪಡಿಸಬೇಕಾಗ್ತದೆ. ಅವನು ನ್ಯಾಯಾಂಗದ ಕಸ್ಟಡಿಯಲ್ಲಿ ಇದ್ದಾಗ ಮಾತ್ರ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. JC ಅಂತ ಕರಿತೀವಿ ನಾವು, ಜುಡಿಷಿಯಲ್ ಕಸ್ಟಡಿ ಅಂತ ಹೇಳ್ಬಿಟ್ಟು. ಪೊಲೀಸ್ ಕಸ್ಟಡಿ ಕೊಡೋದಿಲ್ಲ ಇಲ್ಲಿ, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಅವನು ನ್ಯಾಯಾಂಗದ ಕಸ್ಟಡಿಯಲ್ಲಿ ಇದ್ದಾಗ ಮಾತ್ರ ನ್ಯಾಯಾಲಯದ ಆದೇಶದೊಂದಿಗೆ 24 ಗಂಟೆಗಿಂತ ಹೆಚ್ಚು ವೇಳೆ ಬಂಧನದಲ್ಲಿ ಇರಿಸಬಹುದಾಗಿದೆ. ಮುಂದುವರೆದು ಗಮನಿಸಿ 4ನೇ ಪಾಯಿಂಟನ್ನು. 24 ಗಂಟೆಗಿಂತ ಹೆಚ್ಚಿನ ಬಂಧನ. ಏನು, ಅನುಚ್ಛೇದ 22, 1 ಮತ್ತು 2ರ ನ್ಯಾಯಾಲಯ ನೀಡಿದಂಥ ವಾರಂಟನ್ನು ಆಧರಿಸಿ ಅಥವಾ ಭದ್ರತಾ ಖಟ್ಲೆಗೆ ಸಂಬಂಧಿಸಿದಂತೆ ಬಂಧಿಸಲಾದ ವ್ಯಕ್ತಿಗಳಿಗೆ ಅನ್ವಯಿಸುವುದಿಲ್ಲ. ಅನುಚ್ಛೇದ 22ರ ರಕ್ಷಣೆ ಯಾವುದೇ ಆಡಳಿತ ಪ್ರಾಧಿಕಾರಗಳು ಅಥವಾ ನ್ಯಾಯಿಕವಲ್ಲದಂತಹ ಅಧಿಕಾರಿಗಳಿಂದ ಯಾವುದೇ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಬಂಧಿಸಲಾದ ವ್ಯಕ್ತಿಗೆ ಅನ್ವಯಿಸುತ್ತವೆ. ಈ ರಕ್ಷಣೆಯಿಂದ ಬಂಧಿತ ವ್ಯಕ್ತಿಗೆ ಶೀಘ್ರ ವಿಚಾರಣೆಗೆ ಒಳಪಡಲು ಸಹಕಾರಿಯಾಗುವುದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಅನುಚ್ಛೇದ 22 ಉಪ ಅನುಚ್ಛೇದ 3ರ ಪ್ರಕಾರ ಮೇಲಿನ ರಕ್ಷಣೆ ನೋಡೋದಾದ್ರೆ ವೈದ್ಯ ರಾಷ್ಟ್ರಕ್ಕೆ ಸೇರಿದ ವ್ಯಕ್ತಿ, ನಿವಾರಕ ಬಂಧನ ಕಾನೂನು ಅಡಿಯಲ್ಲಿ ಬಂಧಿಸಲ್ಪಟ್ಟಂತಹ ವ್ಯಕ್ತಿಗಳು ಇವರಿಗೆ ದೊರೆಯುವುದಿಲ್ಲ. ನಿವಾರಕ ಬಂಧನದ ಕಾನೂನುಗಳು ಪ್ರಿವೆಂಟಿವ್ ಡಿಟೆನ್ಷನ್ಸ್ ಲಾಸ್ ಉಪಬಂಧ 4ರಿಂದ 7ರವರೆಗೆ ಇವುಗಳು ನಿವಾರಕ ಬಂಧನಕ್ಕೆ ಸಂಬಂಧಿಸಿವೆ. ಅದರಲ್ಲಿ ಉಪಬಂಧ 4 ಏನು ಹೇಳ್ತದಪ್ಪ ಅಂದರೆ, ನಿವಾರಕ ಬಂಧನದ ಕಾನೂನಿನ ಅಡಿಯಲ್ಲಿ 3 ತಿಂಗಳಿಗಿಂತ ಹೆಚ್ಚಿಗೆ ಬಂಧಿಸುವ ಹಾಗಿಲ್ಲ.
3 ತಿಂಗಳಿಗಿಂತ ಹೆಚ್ಚಿಗೆ ಬಂಧಿಸಬೇಕಾದ್ರೆ ಸಲಹಾ ಸಮಿತಿ ಅಡ್ವೈಸರಿ ಬೋರ್ಡ್, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಪ್ರಿವೆಂಟಿವ್ ಡಿಟೆನ್ಷನ್ಸ್ ಲಾ, ನಿಮ್ಮನ್ನ ಒಂದು ವೇಳೆ ಜುಡಿಷಿಯಲ್ ಕಸ್ಟಡಿಗೆ ಒಳಪಡಿಸಿದ್ದಾರೆ ಅಂದ್ರೆ ಅಂತ ಸಂದರ್ಭದಲ್ಲೂ ಕೂಡ ನಿಮಗೆ ಕೆಲವೊಂದು ರಕ್ಷಣೆಗಳನ್ನು ನೀಡಲಾಗಿದೆ. ನೋಡಿ, ಉಪಬಂಧ 4 ಹೇಳ್ತಿದೆ ಏನು, ಅನುಚ್ಛೇದ 22ರ ಉಪ ಅನುಚ್ಛೇದ 4 ಏನನ್ನ ಹೇಳ್ತಿದೆ ಅಂದ್ರೆ, ನಿವಾರಕ ಬಂಧನದ ಕಾನೂನಿನ ಅಡಿಯಲ್ಲಿ 3 ತಿಂಗಳಿಗಿಂತ ಹೆಚ್ಚಿಗೆ ಬಂಧಿಸುವಾಗಿಲ್ಲ. 3 ತಿಂಗಳಿಗಿಂತ ಹೆಚ್ಚಿಗೆ ಬಂಧಿಸಬೇಕಾದರೆ ಸಲಹಾ ಸಮಿತಿಯ ಅಡ್ವೈಸರಿ ಬೋರ್ಡ್ ಶಿಫಾರಸಬೇಕಾಗ್ತದೆ. ಈ ಸಲಹಾ ಸಮಿತಿಯಲ್ಲಿ ಹೈಕೋರ್ಟಿನ ಇಂದಿನ ನ್ಯಾಯಾಧೀಶರು ಅಥವಾ ಈಗಿನ ನ್ಯಾಯಾಧೀಶರು ಅಥವಾ ಅದಕ್ಕೆ ಅರ್ಹತೆ ಹೊಂದಿದವರು ಸದಸ್ಯರಾಗಿರ್ತಾರೆ. ಅದೇ ರೀತಿಯಾಗಿ ಉಪಬಂಧ 5ರ ಪ್ರಕಾರ ಯಾವುದೇ ಪ್ರಾಧಿಕಾರ ಒಬ್ಬ ವ್ಯಕ್ತಿಯ ನಿವಾರಕ ಬಂಧನದ ಆದೇಶ ನೀಡಿದಾಗ ಕೂಡಲೇ ಅವನನ್ನು ಯಾವ ಆಧಾರಗಳ ಮೇಲೆ ಬಂಧಿಸಲಾಗಿದೆ ಎಂದು ತಿಳಿಯಪಡಿಸಬೇಕು. ಮುಂದುವರೆದು ಉಪಬಂಧ 5ರಲ್ಲಿ ಹೇಳ್ತಿದ್ದಾರೆ, ಯಾವುದೇ ಪ್ರಾಧಿಕಾರ ಒಬ್ಬ ವ್ಯಕ್ತಿಯ ನಿವಾರಕ ಬಂಧನದ ಆದೇಶ ನೀಡಿದಾಗ ಕೂಡಲೇ ಅವನನ್ನು ಯಾವ ಆಧಾರಗಳ ಮೇಲೆ ಬಂಧಿಸಲಾಗಿದೆ ಎಂದು ತಿಳಿಯಪಡಿಸಬೇಕಾಗ್ತದೆ. ಹಾಗೂ ಅವನಿಗೆ ತನ್ನ ಎಲ್ಲ ಅಹವಾಲುವನ್ನು ಹೇಳಿಕೊಳ್ಳುವಂತಹ ಅವಕಾಶವನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಉಪಬಂಧ 6ರ ಪ್ರಕಾರ ಒಂದು ವೇಳೆ ನಿವಾರಕ ಬಂಧನ ಆದೇಶ ನೀಡಿದ ಅಧಿಕಾರಿಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಬಂಧನದ ಕಾರಣಗಳನ್ನು ಗುಪ್ತವಾಗಿಡಬೇಕೆನಿಸಿದರೆ ಅದನ್ನು ಬಹಿರಂಗಪಡಿಸದೆ ಕೂಡ ಇರಬಹುದು. ಏನು ಉಪಬಂಧ 6ರ ಪ್ರಕಾರ ಒಂದು ವೇಳೆ ನಿವಾರಕ ಬಂಧನ ಪ್ರಿವೆಂಟಿವ್ ಡಿಟೆನ್ಷನ್ಸ್ ಲಾ ಪ್ರಕಾರ ನಿವಾರಕ ಬಂಧನ ಆದೇಶ ನೀಡಿದ ಅಧಿಕಾರಿಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಬಂಧನದ ಕಾರಣಗಳನ್ನು ಗುಪ್ತವಾಗಿಡಬೇಕೆನಿಸಿದರೆ ಅದನ್ನು ಬಹಿರಂಗಪಡಿಸದೇ ಇರಬಹುದಾಗಿದೆ. ಅದೇ ರೀತಿಯಾಗಿ ಉಪಬಂಧ 7ರ ಪ್ರಕಾರ ಪಾರ್ಲಿಮೆಂಟ್ ಕಾನೂನಿನ ಮೂಲಕ ಯಾವ ಸಂದರ್ಭಗಳಲ್ಲಿ ಹಾಗೂ ಯಾವ ಪ್ರಕರಣಗಳಲ್ಲಿ ಒಬ್ಬ ವ್ಯಕ್ತಿಯನ್ನ ಸಲಹಾ ಸಮಿತಿಯ ಅಡ್ವೈಸರಿ ಬೋರ್ಡ್ ಅಥವಾ ಸಲಹಾ ಸಮಿತಿಯ ಅಭಿಪ್ರಾಯ ಪಡೆಯದೆ 3 ತಿಂಗಳಿಗಿಂತ ಹೆಚ್ಚು ಕಾಲ ಬಂಧನದಲ್ಲಿಡಬಹುದು ಎಂಬುದನ್ನು ನಿಗದಿಪಡಿಸಬಹುದು. ನಿವಾರಕ ಬಂಧನ ಕಾನೂನಿನ ಅಡಿಯಲ್ಲಿ ಒಬ್ಬ ವ್ಯಕ್ತಿಯನ್ನ ಬಂಧಿಸಬಹುದಾದಂತಹ ಗರಿಷ್ಠ ಅವಧಿಯನ್ನು ನಿಗದಿಪಡಿಸಬಹುದು. ಇಂತಹ ಸಂದರ್ಭಗಳಲ್ಲಿ ವಿಚಾರಣೆಯನ್ನ ಮಾಡುವಾಗ ಸಲಹಾ ಸಮಿತಿ ಪಾಲಿಸಬೇಕಾದಂತಹ ಪ್ರಕ್ರಿಯೆಯನ್ನ ನಿಗದಿಪಡಿಸಬಹುದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣವನ್ನು ನೋಡಿ, ಎ.ಕೆ. ರಾಯ್ ವಿರುದ್ಧ ಭಾರತ ಒಕ್ಕೂಟ. ಎ.ಕೆ. ರಾಯ್ ವಿರುದ್ಧ ಭಾರತ ಒಕ್ಕೂಟ. ಈ ಪ್ರಕರಣದಲ್ಲಿ ಮಾನ್ಯ ಘನವೆತ್ತಂತಹ ಸರ್ವೋಚ್ಚ ನ್ಯಾಯಾಲಯವು ರಾಷ್ಟ್ರೀಯ ಭದ್ರತಾ ಸುಗ್ರೀವಾಜ್ಞೆ ಹಾಗೂ ರಾಷ್ಟ್ರೀಯ ಭದ್ರತಾ ಅಧಿನಿಯಮ ಇವುಗಳ ಸಂವಿಧಾನದ ಬದ್ಧತೆಯನ್ನು ಎತ್ತಿ ಹಿಡಿದಿದೆ. ಹಾಗೂ ಈ ಅಧಿನಿಯಮದ ಅಡಿಯಲ್ಲಿ ಬಂಧಿತ ವ್ಯಕ್ತಿಗಳ ರಕ್ಷಣೆಗಾಗಿ ಅನೇಕ ನಿರ್ದೇಶನಗಳನ್ನು ನೀಡಿದೆ. ಅವುಗಳೆಂದರೆ ಆತ್ಮೀಯ ಸ್ನೇಹಿತರೆ, ಒಬ್ಬ ವ್ಯಕ್ತಿಯನ್ನ ಬಂಧಿಸಿದ ಕೂಡಲೇ ಅವನಿಗೆ ಸಂಬಂಧಗಳಿಗಂತೆ ಅವನ ಸಂಬಂಧಿಗಳಿಗೆ ಲಿಖಿತ ರೂಪದಲ್ಲಿ ಬಂಧನದ ವಿಷಯವನ್ನು ಮತ್ತು ಬಂಧನದ ಸ್ಥಳವನ್ನು ಹೇಳಬೇಕು. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಮೋಸ್ಟ್ ಇಂಪಾರ್ಟೆಂಟ್ ಡಿ.ಕೆ. ಬಸು ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್, ಅದು ಕೂಡ ಪ್ರಕರಣದಲ್ಲಿ ಇದೇ ರೀತಿಯಾದಂತಹ ಕೆಲವೊಂದು 11 ಗೈಡ್ಲೈನ್ಸ್ ಅನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ಸಪರೇಟ್ ವಿಡಿಯೋದಲ್ಲಿ ಹೇಳಿದ್ದೇನೆ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಎ.ಕೆ. ರಾಯ್ ವಿರುದ್ಧ ಭಾರತ ಒಕ್ಕೂಟ ಏನನ್ನ ಹೇಳ್ತಿದ್ರಪ್ಪ ಈ ಪ್ರಕರಣದಲ್ಲಿ ಅಂದ್ರೆ, ಒಬ್ಬ ವ್ಯಕ್ತಿಯನ್ನ ಬಂಧಿಸಿದ ಕೂಡಲೇ ಅವನ ಸಂಬಂಧಿಗಳಿಗೆ ಲಿಖಿತ ರೂಪದಲ್ಲಿ ಬಂಧನದ ವಿಷಯವನ್ನು ಯಾವ ಕಾರಣಕ್ಕೋಸ್ಕರ ನಿಮ್ಮ ವ್ಯಕ್ತಿಯನ್ನ ಅಥವಾ ನಿಮ್ಮ ಸದಸ್ಯರನ್ನ ನಾವು ಬಂಧನವನ್ನು ಮಾಡಿದ್ದೇವೆ, ಆ ಬಂಧನದಲ್ಲಿ ಮಾಡಿರುವಂತಹ ಬಂಧನ ಮಾಡಿ ಅರೆಸ್ಟ್ ಮಾಡಿ ಯಾವ ಸ್ಥಳದಲ್ಲಿ ಇಟ್ಟಿದ್ದೇವೆ ಎಂಬುದನ್ನು ಹೇಳ್ಬೇಕಾಗ್ತದೆ ಆತ್ಮೀಯ ಸ್ನೇಹಿತರೆ. ಸಾಮಾನ್ಯವಾಗಿ ಅವನು ವಾಸಿಸುವ ಸ್ಥಳದಲ್ಲಿಯೇ ಅವನನ್ನು ಬಂಧನದಲ್ಲಿಡಬೇಕು. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ಬೇಕೋ ಅಲ್ಲಿ ತಗೊಂಡೋಗಿ ನಿಮ್ಮನ್ನು ಅರೆಸ್ಟ್ ಮಾಡಿ ಇಡೋಕೆ ಬರೋದಿಲ್ಲ. ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ಈ ಪ್ರಕರಣದಲ್ಲಿ. ಅವರು ಸಾಮಾನ್ಯವಾಗಿ ಅವನು ವಾಸಿಸುವಂಥ ಸ್ಥಳದಲ್ಲಿಯೇ ಅವನನ್ನು ಬಂಧನದಲ್ಲಿ ಇಡಬೇಕಾಗ್ತದೆ. ಆದರೆ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಅರ್ಥ ಮಾಡ್ಕೊಳ್ಳಿ. ಕ್ಲಿಯರ್ ಆಗಿ ಅವರು ಮೆನ್ಷನ್ ಮಾಡಿದ್ದಾರೆ, ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಬೇರೆ ಸ್ಥಳಗಳಲ್ಲಿ ಇಡಬಹುದು. ತದನಂತರ ಬಂಧನಕ್ಕೊಳಗಾದ ವ್ಯಕ್ತಿಯು ತನಗೆ ಸಂಬಂಧಿಸಿದಂತಹ ಪುಸ್ತಕಗಳು, ಆಹಾರ ಅಲ್ಲದೆ ತನ್ನ ಬಂಧು ಮಿತ್ರರಿಂದ ಭೇಟಿಗೆ ಒಳಪಡುವಂಥ ಸ್ವಾತಂತ್ರ್ಯ ಹೊಂದಿದ್ದಾನೆ. ಅರೆಸ್ಟ್ ಮಾಡಿರ್ತಾರೆ, ಆ ವ್ಯಕ್ತಿಗೆ ಓದಲಿಕ್ಕೆ ಪುಸ್ತಕಗಳಿರ್ಬೋದು, ಅವನಿಗೆ ಊಟ ಮಾಡಲಿಕ್ಕೆ ಆಹಾರ ಇರ್ಬೋದು. ಅದೇ ರೀತಿಯಾಗಿ ತನ್ನ ಬಂಧು ಮಿತ್ರರಿಂದ ಭೇಟಿಗೆ ಒಳಪಡುವಂಥ ಸ್ವಾತಂತ್ರ್ಯವನ್ನು ಕೂಡ ಹೊಂದಿರ್ತಾನೆ. ಅದೇ ರೀತಿಯಾಗಿ 4ನೇ ನೋಡಿ, ಅವನನ್ನು ಶಿಕ್ಷೆಗೊಳಗಾದ ವ್ಯಕ್ತಿಗಳೊಂದಿಗೆ ಇರಿಸಬಾರದು. ಇಂಥ ಅರೆಸ್ಟ್ ಮಾಡಿರುವಂಥ ವ್ಯಕ್ತಿಯನ್ನು ಈಗಾಗಲೇ ನ್ಯಾಯಾಲಯದಿಂದ ಶಿಕ್ಷೆಗೆ ಒಳಪಟ್ಟಿರುವಂತಹ ವ್ಯಕ್ತಿಗಳೊಂದಿಗೆ ಇರಿಸಬಾರದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಅವನನ್ನು ಅಪರಾಧಿಗಳನ್ನು ನಡೆಸಿಕೊಳ್ಳುವ ರೀತಿಯಲ್ಲಿ ನಡೆಸಿಕೊಳ್ಳದೆ ಸಾಮಾನ್ಯ ನಾಗರಿಕನಂತೆ ಗೌರವಪೂರ್ಣವಾಗಿ ನಡೆಸಿಕೊಳ್ಳಬೇಕು. ತುಂಬ ಇಂಪಾರ್ಟೆಂಟ್ ಈ ಲೈನ್ ಕೂಡ ನಿಮಗೆ ಅರ್ಥ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಇದನ್ನು ಯಾವುದೇ ಒಬ್ಬ ವ್ಯಕ್ತಿಯನ್ನು ನೀವು ಯಾವುದೇ ಒಂದು ಅಲಿಗೇಷನ್ ಇರ್ಬೋದು ಅಥವಾ ಯಾವುದೇ ಒಂದು ಸಂದರ್ಭದಲ್ಲಿ ಅರೆಸ್ಟ್ ಮಾಡಿರ್ತೀರಾ, ಅಂಥ ಸಂದರ್ಭದಲ್ಲಿ ಅವನು ಅಪರಾಧಿ ಆಗಿರುವುದಿಲ್ಲ. ಕ್ಲಿಯರ್ ಅರ್ಥ ಮಾಡಿ. ಬರೀ ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ಅದನ್ನು ನ್ಯಾಯಾಲಯ ಡಿಸೈಡ್ ಮಾಡಬೇಕು. ವಾದ ವಿವಾದಗಳೆಲ್ಲ ವಿಚಾರಣೆ ಆದ ನಂತರ
ಒಬ್ಬ ವ್ಯಕ್ತಿ ಕನ್ವಿಕ್ಷನ್ ಆಗ್ತಾನೋ ಅಥವಾ ಅಕ್ವಿಟಲ್ ಆಗ್ತಾನೋ ಅದ್ರ ಮೇಲೆ ನಿಂತಿರ್ತದೆ. ಅಲ್ಲಿವರೆಗೂ ಅವನನ್ನು ಅಪರಾಧಿಗಳನ್ನು ನಡೆಸಿಕೊಳ್ಳುವ ರೀತಿಯಲ್ಲಿ ನಡೆಸಿಕೊಳ್ಳದೆ ಸಾಮಾನ್ಯ ನಾಗರಿಕನಂತೆ ಗೌರವಪೂರ್ಣವಾಗಿ ನಡೆಸಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ನಿವಾರಕ ಬಂಧನಕ್ಕೆ ಸಂಬಂಧಿಸಿದಂತಹ ಅಧಿನಿಯಮಗಳನ್ನು ಕೇಂದ್ರ ಸರ್ಕಾರ ಅನೇಕ ಸಂದರ್ಭಗಳಲ್ಲಿ ಪಾಸು ಮಾಡಿದೆ. ಅವುಗಳಲ್ಲಿ ನಿವಾರಕ ಬಂಧನ ಅಧಿನಿಯಮ 1950, ಪ್ರಿವೆಂಟಿವ್ ಡಿಟೆನ್ಷನ್ಸ್ ಆ್ಯಕ್ಟ್ 1950, ಆಂತರಿಕ ಭದ್ರತಾ ನಿರ್ವಹಣಾ ಅಧಿನಿಯಮ 1971, ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟ್ 1971 ಈಗ ಜಾರಿಯಲ್ಲಿಲ್ಲ. ಅದೇ ರೀತಿಯಾಗಿ ರಾಷ್ಟ್ರೀಯ ಭದ್ರತಾ ಅಧಿನಿಯಮ 1980, ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ 1980, ಉಗ್ರಗಾಮಿ ಹಾಗೂ ವಿಧ್ವಂಸಕ ಕೃತ್ಯಗಳು ತಡೆಯುವ ಅಧಿನಿಯಮ 1987. ಆತ್ಮೀಯ ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ಅನುಚ್ಛೇದ 22ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೇನೆ. ಅವಶ್ಯಕವಿರುವಂತಹ ಎಲ್ಲ ಕಾನೂನು ವಿದ್ಯಾರ್ಥಿಗಳಿಗೆ ತಲುಪುವವರೆಗೂ ಈ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ನಮ್ಮ ಅಕಾಡೆಮಿಯಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಎಲ್ಲ ಕ್ಲಾಸ್ಗಳು ಲಭ್ಯವಿದ್ದು ನೋಟ್ಸ್ಗಳು ಕೂಡ ಲಭ್ಯವಿದ್ದು ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟಿರುವಂಥ ನಂಬರ್ಗೆ ಕರೆ ಮಾಡುವುದರ ಮುಖಾಂತರ ನಮ್ಮನ್ನು ಸಂಪರ್ಕಿಸಬಹುದಾಗಿದೆ. ಎಲ್ಲರಿಗೂ ಕೂಡ ಶುಭವಾಗಲಿ. ಧನ್ಯವಾದಗಳು.